ರಕ್ಕಸಪುರದೋಳ್ ರಾಜ್ಬಿ ಶೆಟ್ಟಿ ಅಗೇನ್ ಪ್ರೂವ್ ದೇಟ್. ಥ್ರಿಲ್ಲರ್ ಸಿನಿಮಾ ಅಂದರೆ ಇದಪ್ಪ ಅನ್ನೋ ರೇಂಜ್ಗೆ ಇದೆ ಸಿನಿಮಾ. ಸೀರಿಯಸ್ಲಿ ಕನ್ನಡದಲ್ಲಿ ಎಷ್ಟೋ ದಿನಗಳಾಗಿತ್ತು ಈ ರೀತಿ ಇರೋ ಥ್ರಿಲ್ಲರ್ ಸಿನಿಮಾನ ನೋಡಿದೆ. ಡೆಫಿನೆಟ್ಲಿ ಕೊಡೋ ಟೈಮ್ಗೆ ಪೈಸಾ ವಸೂಲ್ ಸಿನಿಮಾ ಅಂದರೂ ತಪ್ಪಾಗೋದಿಲ್ಲ. ಸೊ ಅದಕ್ಕೂ ಮುಂಚೆ ಒಂದು ವಿಷಯ ಹೇಳಬೇಕು. ಸಿನಿಮಾ ರಿಲೀಸ್ ಆಗಿ ಆಲ್ಮೋಸ್ಟ್ 1 ವೀಕ್ ಆಯ್ತಾ ಬಂತು. ಇವಾಗ ರಿವ್ಯೂ ಮಾಡ್ತಿದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸೊ ಅದಕ್ಕೋಸ್ಕರ ಲೇಟಾಗಿ ರಿವ್ಯೂ ಮಾಡ್ತಿದ್ದೀನಿ. ಸೊ ಕ್ಷಮೆ ಇರಲಿ ಕಣ್ರಪ್ಪ. ಇನ್ನು ಸಿನಿಮಾದ ರಿವ್ಯೂ ಕಡೆ ಬರೋದಾದರೆ, ಸಿನಿಮಾದ ಸ್ಟೋರಿ ಏನಂದರೆ, ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಪೊಲೀಸ್ ಆಫೀಸರ್ ಆಗಿರ್ತಾರೆ. ಇವನನ್ನು ಕೇಸೇ ಇಲ್ಲದೆ ಇರೋ ಒಂದು ಏರಿಯಾಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ್ಯಂಡ್ ಅವನು ಅಲ್ಲಿಗೆ ಹೋದ ನಂತರ ಕೇಸೇ ಇಲ್ಲದೆ ಇರೋ ಊರಲ್ಲಿ ಸ್ವಲ್ಪ ವಿಚಿತ್ರವಾದ ಘಟನೆಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ರಮೇಣ ಅದು ದೊಡ್ಡ ಮಟ್ಟದಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಯಾವ ರೀತಿ ಘಟನೆ, ಇದೆಲ್ಲ ಯಾಕೆ ಆಗ್ತಿದೆ, ಯಾರು ಮಾಡ್ತಿರೋದು ಅನ್ನೋದನ್ನು, ನಮ್ಮ ಹೀರೋ ಸಾಲ್ವ್ ಮಾಡ್ತಾನೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಮೇಯ್ನಾಗಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಸ್ಟೋರಿ ಹಾಗೆ ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು. ಒಂದು ಥ್ರಿಲ್ಲರ್ ಸಿನಿಮಾಗೆ ಏನೆಲ್ಲ ಬೇಕಿತ್ತೋ ಇದರಲ್ಲಿ ಅದೆಲ್ಲ ಎಲಿಮೆಂಟ್ ನೋಡೋಕೆ ಸಿಗುತ್ತೆ. ಲೈಕ್ ಟ್ವಿಸ್ಟ್ ಆಗಿರ್ಬೋದು, ಥ್ರಿಲ್ಲಿಂಗ್ ಫ್ಯಾಕ್ಟ್ ಆಗಿರ್ಬೋದು. ಆ್ಯಂಡ್ ಒಂದು ಥ್ರಿಲ್ಲರ್ ಸಿನಿಮಾದಲ್ಲಿ ಮೇಯ್ನಾಗಿ ಡಾಟ್ಗಳನ್ನು ಹಾಗೆ ಸಸ್ಪೆನ್ಸ್ನ ಪ್ರಾಪರಾಗಿ ಕನೆಕ್ಷನ್ ಮಾಡಬೇಕು. ಅದೆಲ್ಲ ಎಲಿಮೆಂಟ್ ಇದರಲ್ಲಿ ಪ್ರಾಪರಾಗಿ ವರ್ಕ್ ಆಯಿತು. ಸೊ ಇದೇ ನೋಡಿ ಸಿನಿಮಾ ನೋಡುವಾಗ ಎಲ್ಲ ಪಾಯಿಂಟ್ ಸೇರಿ ಸಿನಿಮಾಗೆ ಒಂದೊಳ್ಳೆ ವ್ಯಾಲ್ಯೂನ ಆ್ಯಡ್ ಮಾಡ್ತು. ಸಿನಿಮಾ ನೋಡುವಾಗ ಕೆಲವೊಂದು ಕಡೆ ಹಾರರ್ ಫೀಲ್ನ ಕೊಡುತ್ತೆ. ಅಂದರೆ ಆ ಸೀನ್ಸ್ಗಳೆಲ್ಲ ಕೆಲವೊಂದು ಕಡೆ ರಂಗಿತ ರಂಗ ಮೂವಿ ಥರ ಫೀಲ್ ಕೊಡುತ್ತೆ. ಅಂದರೆ ಸಿನಿಮಾದ ಪೂರ್ತಿ ಅಲ್ಲ, ಕೆಲವೊಂದು ಸೆಟ್ ಆಫ್ ಪೋರ್ಷನ್ಸ್ಗಳಲ್ಲಿ ಮಾತ್ರ. ಹಾಗೆ ಈ ಥ್ರಿಲ್ಲರ್ ಸಿನಿಮಾನ ಇನ್ನಷ್ಟು ಥ್ರಿಲ್ ಆಗಿ ಮಾಡಿದ್ದು ಇದರಲ್ಲಿ ಇದ್ದಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಖತ್ತಾಗಿತ್ತು. ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ನೋದು ಥ್ರಿಲ್ಲರ್ ಸಿನಿಮಾದಲ್ಲಿ ಪ್ರಾಪರ್ ಆಗಿ ವರ್ಕ್ ಆಯಿತು ಅಂದರೆ ಸಿನಿಮಾ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಸಿನಿಮಾ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ, ಆಸ್ ಯೂಶುವಲ್ ರಾಜ್ಬಿ ಶೆಟ್ಟಿ ಅವರು ಸಿನಿಮಾ ಪೂರ್ತಿ ರೂಲ್ ಮಾಡಾಕಿದ್ದಾರೆ. ಇನ್ನು ರಿಮೈನಿಂಗ್ ಆಕ್ಟರ್ಸ್ ಅವರಿಗೆ ಕೊಟ್ಟಿರುವಂಥ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸಿದ್ದಾರೆ ಅಂತೀನಿ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ, ಆಸ್ ಎ ಪ್ರಾಪರ್ ಥ್ರಿಲ್ಲರ್ ಸಿನಿಮಾ ಅಂತ ನೋಡೋದಾದರೆ ಇದರಲ್ಲಿ ಡಾಮಿನೇಟ್ ಮಾಡೋ ರೇಂಜ್ಗೆ ಏನು ಕೂಡ ನೋಡೋಕೆ ಸಿಗಲಿಲ್ಲ ನನಗೆ. ಬಟ್ ಸಿನಿಮಾದಲ್ಲಿ ಬರುವಂಥ ಟ್ವಿಸ್ಟ್ಗಳಾಗಿರ್ಬೋದು, ಇನ್ವೆಸ್ಟಿಗೇಷನ್ ಮಾಡೋ ಪ್ರೋಸೆಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಈಸಿಯಲ್ಲಿ ಆಗ್ತಿತ್ತು. ಸಿನಿಮಾದಲ್ಲಿ ಇರುವಂಥ ಈ ಎಲ್ಲ ಎಲಿಮೆಂಟ್ಗಳು ತುಂಬ ಈಸಿಯಲ್ಲಿ ಆಗ್ಬಿಡುತ್ತೆ. ಅಂದರೆ ಯಾವುದು ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸೋದೇ ಇಲ್ಲ. ಕೆಲವೊಂದು ಕಡೆ ಹೇಗಂದರೆ ಇದೆಲ್ಲ ಯಾಕೆ ಆಗ್ತಿದೆ ಅನ್ನೋದಕ್ಕೆ ಕ್ಲಾರಿಟಿ ಅನ್ನೋದೇ ಸಿಗೋದಿಲ್ಲ. ಸೊ ಇದರ ಬಗ್ಗೆ ಸಿನಿಮಾ ಟೀಮ್ ಇನ್ನೂ ಬೆಟರ್ ಆಗಿ ವರ್ಕ್ ಮಾಡ್ಬೋದಿತ್ತು ಅನಿಸ್ತು. ಸೊ ಇದೆಲ್ಲ ಬಿಟ್ಟರೆ ಸಿನಿಮಾದಲ್ಲಿ ಅಂತ ಮೇಜರ್ ಆಗಿ ಏನು ನೆಗೆಟಿವ್ ಅಂತ ನನಗೆ ಕಾಣಿಸ್ಲಿಲ್ಲ. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ, ಮೇಲೆ ಹೇಳಿರೋ ನೆಗೆಟಿವ್ ಒಂದು ಸ್ವಲ್ಪ ಬಿಟ್ಟರೆ ಹೋಲ್ ಆಫ್ ದಿ ಸಿನಿಮಾ ನನಗಂತೂ ತುಂಬ ಇಷ್ಟ ಆಯಿತು. ರಿಯಲಿ ಹೇಳಬೇಕಂದ್ರೆ ಈಸ್ ಎ ಗುಡ್ ವಾಚ್ ಸಿನಿಮಾ. ಅದರಲ್ಲೂ ಒಂದೊಳ್ಳೆ ಥ್ರಿಲ್ಲರ್ ಸಿನಿಮಾನ ಕನ್ನಡದಲ್ಲಿ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾನ ಆರಾಮ್ಸೆ ಟ್ರೈ ಮಾಡಿ ನೋಡಿ, ವರ್ತ್ ವಾಚ್ ಸಿನಿಮಾ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂತಹ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೇನು ಮಾಡಬೇಕು ಅಂತ ಗೊತ್ತಲ್ಲ, ಸೊ ಅದನ್ನು ಮಾಡಿಬಿಡಿ. ಸೊ ಆದಷ್ಟು ರೀಚ್ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ.